ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೆ ಮನೇಲಿರುವಂಥ ವಸ್ತುಗಳನ್ನು ಬಳಸ್ಕೊಂಡು ಕಪ್ಪಗಾಗಿರುವಂಥ ಬೆಳ್ಳಿ ಆರ್ನಮೆಂಟ್ಸ್ನ ಹೇಗೆ ಪಾಲಿಷ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಅರುಣೋದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಬನ್ನಿ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ನೋಡಿ, ಕಾಲ್ ಚೈನ್ಗಳೆಲ್ಲನೂ ತುಂಬಾ ಕಪ್ಪಗಾಗಿದೆ. ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತೇಳಿ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ನನ್ನ ಮಕ್ಕಳದು ಕಾಲ್ ಚೈನು. ಸ್ಕೂಲಲ್ಲಿ ಅಲೋ ಇಲ್ಲ ಅಂತೇಳಿ ಒಂದು ಸ್ವಲ್ಪ ದಿವಸ ಹಾಕಿ ತೆಗೆದಿಟ್ಟಿದ್ದೆ. ಸೊ ಅವೆಲ್ಲ ಈ ರೀತಿ ಕಪ್ಪಗಾಗ್ಬಿಟ್ಟಿದ್ವು. ಅದಕ್ಕೆ ಇವತ್ತು ಪಾಲಿಷ್ ಮಾಡೋಣ ಅಂತೇಳಿ ತೆಕ್ಕೊಂಡೆ. ಹಾಗೆ ಒಂದು ವಿಡಿಯೋ ಮಾಡಿದಾಗುತ್ತೆ, ನಿಮಗೂ ತೋರಿಸ್ಕೊಟ್ಟಾಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಕಾಯಬೇಕು ನೀರು. ಎಷ್ಟು ಮಟ್ಟಿಗೆ ಅಂತೇಳಿದ್ರೆ ನಮ್ಮ ಕೈ ಹತ್ತಿದಾಗ ಸ್ವಲ್ಪ ಬಿಸಿ ತಾಕಬೇಕು, ಅಷ್ಟು ಆದರೆ ಸಾಕು. ತುಂಬ ಕುದಿಯೋಷ್ಟು ಏನು ಬೇಡ ನೀರು. ಸೊ ಈಗ ನೀರು ಕಾದಿದೆ. ಒಂದು ಸ್ವಲ್ಪ ಇದು ನೀರು ಕಾಯ್ದಿದ ತಕ್ಷಣ ಸ್ವಲ್ಪ ಮನೇಲಿರುವಂಥ ಸೋಡಾ ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೋಡಾನು ಎಲ್ಲ ಕರಗ್ತಾ ಇದೆ. ಶ್ಯಾಂಪು ಮತ್ತು ಕ್ಲಿನಿಕ್ ಪ್ಲಸ್ ಶ್ಯಾಂಪು ತೊಗೊಂಡಿದ್ದೀನಿ ನಾನು. ನಿಮ್ಗೆ ಯಾವ ಶ್ಯಾಂಪು ಯೂಸ್ ಆಗುತ್ತೋ ಆ ಶ್ಯಾಂಪನ್ನು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕಿದ್ರೆ ಸಾಕು, ಇದಕ್ಕೆ ತುಂಬ ಆದಷ್ಟು ಏನು ಬೇಕಾಗಲ್ಲ. ಇದಿಷ್ಟು ಆದಮೇಲೆ ಕೆಳಗೆ ಇಳಿಸ್ಕೊಂಡು ನೋಡಿ, ಅಷ್ಟು ಮಾತ್ರ ಬಿಸಿ ಇದ್ದರೆ ಸಾಕಾಗುತ್ತೆ. ಅದರಲ್ಲಿ ಕಪ್ಪಗಾಗಿರೋಂಥ ಬೆಳ್ಳಿ ಐಟಮ್ಸ್ಗಳೆಲ್ಲನೂ ಅದರಲ್ಲಿ ಹಾಕ್ಕೋಬೇಕು. ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟರೆ ಚೆನ್ನಾಗಾಗುತ್ತೆ ಅದು. ಅಕಸ್ಮಾತ್ ನೀವು ನೈಟು ಹಾಕಿಟ್ಟು ಬೆಳಗ್ಗೆ ಕ್ಲೀನ್ ಮಾಡ್ಕೋತೀನಿ ಅಂದರೆ ಇನ್ನೂ ತುಂಬಾ ಚೆನ್ನಾಗಿ ಬೆಳ್ಳಗಾಗುತ್ತೆ, ಪಾಲಿಷ್ ಚೆನ್ನಾಗಿರುತ್ತೆ ಅದು. ಈ ಥರ ನೀರಲ್ಲಿ ಹಾಕಿ ಆದಮೇಲೆ ಕೈಯಲ್ಲಿ ಒಂದು ಸ್ವಲ್ಪ ರಬ್ ಮಾಡ್ಕೊಳ್ಳಿ. ಅದನ್ನು ಅವುಗಳೆಲ್ಲನೂ ಒಂದು ಸ್ವಲ್ಪ ನೆನೆಬೇಕು. ಹಾಗಾಗಿ ಒಂದು ಸ್ವಲ್ಪ ನೋಡಿ ಆ ಥರ ರಬ್ ಮಾಡ್ಕೊಳ್ಳಿ. ನೋಡಿ, ರಬ್ ಮಾಡ್ತಾ ಇದ್ದಾಗೇನೆ ಅದೆಷ್ಟು ಕಲರ್ ಚೇಂಜ್ ಆಗಿದೆ ಅಂತೇಳಿ. ತುಂಬಾ ಕಪ್ಪಗಿದ್ದೆಲ್ಲನೂ ಸ್ವಲ್ಪ ಶೈನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಆ ಥರನೇ ಎಲ್ಲ ಸ್ವಲ್ಪ ಸ್ವಲ್ಪ ಉಜ್ಜಿ ಇದು ಮಾಡ್ತಾಯಿದ್ದೇ ಕಲರ್ ಶೇಡ್ ಎಲ್ಲನೂ ಚೇಂಜ್ ಆಗುತ್ತೆ ಅದು. ಸೊ ಇದಿಷ್ಟು ಆದಮೇಲೆ ನಾನೊಂದು ಸ್ವಲ್ಪ ಅಡುಗೆ ಸೋಡಾ ಮತ್ತು ಬ್ರಷ್ ತೊಗೊಂಡಿದ್ದೀನಿ. ಈ ಥರ ಅಡುಗೆ ಸೋಡಾನ ಸ್ವಲ್ಪ ಬ್ರಷ್ಗೆ ಅದ್ಕೊಂಡು ಅದಕ್ಕೆ ಉಜ್ಜಬೇಕು. ಸ್ವಲ್ಪ ಹಾರ್ಷಾಗಿ ಉಜ್ಜಿ ನೀಟಾಗಿ ಉಜ್ಕೋತಾ ಬಂದರೆ ಅದರಲ್ಲಿರೋ ಕೊಳೆ ಎಲ್ಲನೂ ನೀಟಾಗೆಲ್ಲ ಒಂದು ಸ್ವಲ್ಪನೂ ಇಲ್ದೇ ಕ್ಲೀನಪ್ ಆಗುತ್ತೆ. ನಾವು ರಾತ್ರಿ ಹೊತ್ತು ನೆನೆಸಿಟ್ರೆ ಅಂತೂ ಇನ್ನೂ ಬೇಗನೆ ಕ್ಲೀನ್ ಆಗುತ್ತೆ. ನಾನು ವಿಡಿಯೋ ಮಾಡೋಕ್ಕೋಸ್ಕರ ಹಾಗೆ ರಬ್ ಮಾಡ್ತಾಯಿದ್ದೀನಿ. ನೋಡಿ, ನಿಮ್ಗೆ ಅದು ವ್ಯತ್ಯಾಸ ಗೊತ್ತಾಗ್ತಿದೆ ಅಂತೇಳಿ ಕಾಣಿಸುತ್ತೆ. ಈಗ ನೀಟಾಗಿ ಉಜ್ಕೋಬೇಕು. ಎಲ್ಲನೂ ಅಷ್ಟೇ, ಒಂದೇ ಸಮನೆ ಎಲ್ಲ ಹಿಂದೆ ಮುಂದೆ ಆ ಥರ ಎಲ್ಲ ಯಾವುದಿದೆಯೋ ಎಷ್ಟು ಇದ್ರೂ ಅಷ್ಟೇ ಬೇಗ ಕ್ಲೀನಾಗಿ ಹೋಗುತ್ತದು. ಹಾಕಿ ಉಜ್ಜುತ್ತಾನೆ ನಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಪೇಸ್ಟ್ ಹಾಕಿ ಉಜ್ಕೋಬೋದು. ಪೇಸ್ಟ್ ಹಾಕಿದ್ರೂ ಸಹ ಚೆನ್ನಾಗಾಗುತ್ತೆ. ನಾನು ಕೋಲ್ಗೇಟ್ ಪೇಸ್ಟನ್ನು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಬ್ರಷ್ ಹಾಕದೇ ಇರೋದು ಮತ್ತು ಒಂದು ಬ್ರಷ್ ಆಗಿರೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ವ್ಯತ್ಯಾಸ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಬ್ರಷ್ ಹಾಕಿರೋದು ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಹೊರಗಡೆ ನಾವು ಅದಕ್ಕೆ ಪಾಲಿಷಿಂಗ್ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ಪೇರ್ಗೆನೇ 100ರಿಂದ 150ವರೆಗೂ ಚಾರ್ಜ್ ಮಾಡ್ತಾರೆ. ಸೊ ಇದೇ ರೀತಿ ನಾವು ಮನೇಲೇ ಕ್ಲೀನ್ ಮಾಡ್ಬೋದು. ನೋಡಿ, ಈ ನೀರೆಲ್ಲ ಎಷ್ಟು ಕಪ್ಪಗಾಗಿದೆ, ಅದರಲ್ಲಿ ಇರೋವಂಥ ಕೊಳೆ ಎಲ್ಲ ಬಂದುಬಿಟ್ಟಿರುತ್ತೆ. ಸೊ ಅದಾದಮೇಲೆ ಬೇರೆ ಇನ್ನೊಂದು ಸ್ವಲ್ಪ ನೀರು ತಗೊಂಡು ಈ ಥರ ಕ್ಲೀನ್ ಮಾಡ್ಕೋಬೋದು.
ನೋಡಿದ್ರಲ್ಲ, ಮನೇಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ಯಾವ ರೀತಿ ಬೆಳ್ಳಿ ಸಾಮಾನುಗಳನ್ನ, ಬೆಳ್ಳಿ ಆರ್ನಮೆಂಟ್ಸ್‌ಗಳನ್ನ ಕ್ಲೀನ್ ಮಾಡ್ಕೋಬೋದು ಅಂತೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.